ಕೊರೋನಾ ಆರ್ಭಟ 2019ರಲ್ಲಿ ಚೀನಾ ಮುಖೇನವಾಗಿ ನಮ್ಮ ದೇಶಕ್ಕೆ ಎಂಟ್ರಿ ಕೊಟ್ಟಂತಹ ಮಹಾಮಾರಿ ಕೊರೋನಾ ರೌದ್ರ ನರ್ತನವನ್ನೇ ಇಲ್ಲಿ ಭಯಂಕರವಾಗಿ ರೌದ್ರ ನರ್ತನವನ್ನೇ ಮಾಡಿ ಈಗ ಮತ್ತೆ ರೀ ಎಂಟ್ರಿಯನ್ನು ಕೊಟ್ಟಿದೆ. ಈಗ ಸಿಲಿಕಾನ್ ಸಿಟಿಯಲ್ಲಿ ಕಿಲ್ಲರ್ ಕೊರೋನಾಗೆ ಮೊದಲ ಬಲಿಯಾಗಿದೆ. ಅನೇಕ ರೂಪಗಳನ್ನು ತಾಳಿ ಇಲ್ಲಿ ಜನರಿಗೆ ಸಾಕಷ್ಟು ಜೀವಕ್ಕೆ ಹಾನಿ ಮಾಡ್ತಾ ಇರುವಂತಹ ಕೊರೋನಾ ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಒಕ್ಕರ್ಸ್ಕೊಂಡಿದೆ. ಕಿಲ್ಲರ್ ಕೊರೋನಾಗೆ ಈಗ ಮೊದಲ ಬಲಿಯಾಗಿದೆ. ವೈಟ್ಫೀಲ್ಡ್ ನಿವಾಸಿ 85 ವರ್ಷದ ವೃದ್ಧ ಕೋವಿಡ್ಗೆ ಈಗ ಸಾವನ್ನಪ್ಪಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾನೇ ಇದ್ರು. 85 ವರ್ಷದ ವೃದ್ಧ ಅಂಗಾಂಗ ವೈಫಲ್ಯದಿಂದ ಮೇ 17ರಂದು ಈಗ ದುರ್ಮರಣ ಹೊಂದಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ನಿಜಕ್ಕೂ ಕಿಲ್ಲರ್ ಕೊರೋನಾಗೆ ಜನ ಆತಂಕ ಪಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಒಂದು ಕಡೆ ಬೆಂಗಳೂರಿನ ವೈಟ್ಫೀಲ್ಡ್ ನಿವಾಸಿ 85 ವರ್ಷದ ವೃದ್ಧ ಈಗ ಸಾವನ್ನಪ್ಪಿದ್ದಾರೆ. ಇಲ್ಲಿ ಯಾರು ವೀಕ್ ಬಾಡಿ ಇರ್ತದೆ, ವೀಕ್ ಹಾರ್ಟ್ ಇರ್ತದೆ, ಅಂಥವ್ರನ್ನ ಬೇಗ ಒಕ್ಕರ್ಸ್ಕೊಳ್ತದೆ ಅಂತ ಈಗಾಗಲೇ ಸಾಕಷ್ಟು ಜನರಿಗೂ ಕೂಡ ಗೊತ್ತಿರುವಂಥ ವಿಚಾರನೇ. ಅದ್ರ ಜೊತೆಗೆ ಮಕ್ಕಳಿಗೆ ಮತ್ತು ವಯೋವೃದ್ಧರನ್ನೇ ಬೇಗ ಅಟ್ಯಾಕ್ ಮಾಡುತ್ತೆ ಅನ್ನುವಂತಹ ಮಾಹಿತಿ ಕೂಡ ಈಗಾಗಲೇ ಸಾಕಷ್ಟು ಸಂದರ್ಭದಲ್ಲಿ ವೈದ್ಯರು ಕೂಡ ಹೇಳಿದ್ದಾರೆ. ಇನ್ನೊಂದು ಕಡೆ ಈ ಮಹಾಮಾರಿ ಕೊರೋನಾ ಅನೇಕ ರೂಪಗಳನ್ನು ತಾಳಿ ಜನರಿಗೆ ಜೀವ ಹಿಂಡ್ತಾ ಇದೆ. ಮತ್ತು ಅದರಲ್ಲೂ ಬಹಳ ಮುಖ್ಯವಾಗಿ ಈಗ ಈ ಒಂದು ಏನು ಕೊರೋನಾ ವೈರಸ್ ಇದೆಯಲ್ಲ ಈಗ ಬಂದಿರುವಂಥದ್ದು, ಒಂದು ಕಡೆ ಆತಂಕ ಬೇಡ, ಎಚ್ಚರಿಕೆಯಿಂದ ಇರಿ ಅಂತ ಆರೋಗ್ಯ ಇಲಾಖೆಯಿಂದನೇ ಸಾಕಷ್ಟು ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ನಮ್ಮ ಜಾಗೃತಿಯಲ್ಲಿ ನಾವು ಇರಬೇಕಾಗುತ್ತೆ. ಯಾಕಂದರೆ ಕೋವಿಡ್-19 ಬಂದಂಥ ಶುರುವಿನಲ್ಲಿ ಕೋವಿಡ್ ಅನ್ನುವಂತಹ ಪದನೇ ಸಾಕಷ್ಟು ಜನರಿಗೆ ಹೊಸದಾಗಿತ್ತದು. ಏನಿದು ಕೋವಿಡು, ಯಾಕೆ ಈ ಮಾಸ್ಕನ್ನು ಹಾಕೋಬೇಕು, ಈ ಮಾಸ್ಕು, ಕ್ವಾರಂಟೈನು, ಆಮೇಲೆ ಸೀಲ್ ಡೌನು, ಲಾಕ್ಡೌನು, ಈ ಪದಗಳೆಲ್ಲ ಬಹುಶಃ 2019ರಲ್ಲಿ ಎಲ್ರಿಗೂ ಸಾಕಷ್ಟು ಜನರಿಗೆ ಹೊಸ ಪದ ಆಗಿತ್ತು. ಅದು ಈಗೆಲ್ರಿಗೂ ಗೊತ್ತಿದೆ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಸೋಂಕು ಹೆಚ್ಚಾಗ್ತಾ ಇದೆ. ರಾಜ್ಯದಲ್ಲಿ ನಿನ್ನೆ 5 ಜನರಿಗೆ ಕೊರೋನಾ ಸೋಂಕು ದೃಢವಾಗಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಮೈಸೂರಿನಲ್ಲಿ 2 ಕೇಸು, ಬಳ್ಳಾರಿ ಮತ್ತು ವಿಜಯನಗರದಲ್ಲಿ ತಲಾ 1 ಪ್ರಕರಣ ದಾಖಲಾಗಿದೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ 38ಕ್ಕೆ ಏರಿಕೆಯಾಗಿದೆ. ಅದರಲ್ಲಿ ಬೆಂಗಳೂರಿನಲ್ಲೇ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ 32, ಇಡೀ ರಾಜ್ಯದಲ್ಲಿ 38. ಅದರಲ್ಲಿ 32 ಕೇಸು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಇದೆ. ಬೆಂಗಳೂರು ಹೇಳಿ ಕೇಳಿ ಸದಾ ಜನಜಂಗುಳಿಯಿಂದ ಇರುವಂತಹ ನಗರ. ಜನ ಸದಾ ಗಿಜಿಗಿಜಿ ಅಂತ ಓಡಾಡ್ತಾ ಇರ್ತಾರೆ. ಮತ್ತೊಂದು ಕಡೆ ಈಗ ಮಾಸ್ಕನ್ನು ಧರಿಸಬೇಕಾದಂತಹ ಅನಿವಾರ್ಯತೆ ಈಗ ಮತ್ತೆ ಎದುರಾಗ್ತಾ ಇದೆ. ಜೊತೆಗೆ ಕ್ವಾರಂಟೈನಿಗೂ ಕೂಡ ಒಳಗಾಗಬೇಕಾದಂತಹ ಪರಿಸ್ಥಿತಿ ಕೆಲವರಿಗೆ ನಿರ್ಮಾಣ ಆದರೂ ಆಗ್ಬೋದು. ಯಾಕಂದರೆ ಈ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಈಗ 32 ಕೇಸ್ ಆ್ಯಕ್ಟಿವ್ ಇರೋದ್ರಿಂದ GBA ಸಾಕಷ್ಟು ಅಲರ್ಟ್ ಆಗಲೇಬೇಕಾಗ್ತದೆ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಈ ಬಗ್ಗೆ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಮತ್ತು ಸಾರ್ವಜನಿಕರ ಸುರಕ್ಷಿತ ದೃಷ್ಟಿಯಲ್ಲಿ ಸಾಕಷ್ಟು ಜಾಗೃತಿಯನ್ನು ಆಗ್ತದೆ. ಯಾಕಂದರೆ ಇವತ್ತು ಸಾಕಷ್ಟು ಜನ ಮನೇಲಿ ಕೂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಮನೆಯಲ್ಲೇ ಕೂತ್ಕೊಂಡಿದ್ರು. ಕೆಲಸ ಕಾರ್ಯಗಳು ಹೊರಗಡೆ ಹೋಗಲೇಬೇಕಾಗ್ತದೆ, ಬಸ್ಸಲ್ಲಿ ಪ್ರಯಾಣ ಮಾಡಲೇಬೇಕಾಗ್ತದೆ. ಇನ್ನು ಕೊರೋನಾಗೆ ಇಡೀ ದೇಶದಾದ್ಯಂತ 5 ಜನ ಈಗ ದುರ್ಮರಣ ಹೊಂದಿದ್ದಾರೆ. ಒಂದೇ ವಾರದಲ್ಲಿ ಮಹಾಮಾರಿಗೆ 5 ಬಲಿಯಾಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಕಿಲ್ಲರ್ ಕೋವಿಡ್ಗೆ ಮಹಾರಾಷ್ಟ್ರದಲ್ಲಿ 4 ಜನ ಬಲಿ. ನಮ್ಮ ನೆರೆಯ ರಾಷ್ಟ್ರ ಮಹಾರಾಷ್ಟ್ರ 4 ಜನ ಬಲಿಯಾಗಿದ್ದಾರೆ. ಇನ್ನು ಕರ್ನಾಟಕದಲ್ಲಿ ಕೊರೋನಾಗೆ ಓರ್ವ ವೃದ್ಧ ಸಾವನ್ನಪ್ಪಿದ್ದಾರೆ. ಅದೇ ವೈಟ್ಫೀಲ್ಡಿನ 85 ವರ್ಷದ ವೃದ್ಧ. ದೇಶದಲ್ಲಿ ಸದ್ಯ 257 ಸಕ್ರಿಯ ಕೋವಿಡ್ ಪ್ರಕರಣಗಳಿದ್ದಾವೆ. ಕೇರಳ, ಮಹಾರಾಷ್ಟ್ರ, ಕರ್ನಾಟಕದಲ್ಲಿ ಕೇಸ್ ಹೆಚ್ಚಳ ಆಗ್ತಾ ಇದೆ. ಕೋವಿಡ್-19 ಬಂದಂಥ ಸಂದರ್ಭದಲ್ಲಿ ಚೀನಾದಿಂದ ಏನು ನಮ್ಮ ದೇಶಕ್ಕೆ ಕೋವಿಡ್ ಎಂಟ್ರಿ ಕೊಡ್ತಲ್ಲ, ಕೇರಳದ ಮೊದಲ ಒಂದು ಪ್ರಕರಣ ಪತ್ತೆಯಾಗುತ್ತೆ. ಚೀನಾದಿಂದ ಬಂದಂತಹ ವ್ಯಕ್ತಿ ಕೇರಳದವರವರು. ಹಾಗಾಗಿ ಕೇರಳದಲ್ಲಿ ಮೊದಲ ಕೇಸ್ ಪತ್ತೆ ಆಗ್ತದೆ. ಆಮೇಲೆ ಟ್ರಾವೆಲ್ ಹಿಸ್ಟ್ರಿ ಎಲ್ಲ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಅದು ಹರಡ್ಕೊಳ್ತಾ ಬಂತು. ನೋಡಿ, ಈಗ ವಿಜಯನಗರದಲ್ಲಿ ಒಂದು ಕೇಸು ಪತ್ತೆಯಾಗಿತ್ತು. ಜೊತೆಗೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಮತ್ತೊಂದು ಕೇಸ್ ಪತ್ತೆಯಾಗಿತ್ತು. ಈಗ ನೋಡಿದರೆ ಬೆಂಗಳೂರಿನಲ್ಲಿ 32 ಕೇಸು ಈಗ ಆ್ಯಕ್ಟಿವ್ ಆಗಿದ್ದಾವೆ. ವಯೋವೃದ್ಧರೊಬ್ಬರು ಈ ಜೀವ ಬಿಟ್ಟಿದ್ದಾರೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ 4 ಜನ ಈ ಕೊರೋನಾಕ್ಕೆ ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈಗ ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಈ 3 ರಾಜ್ಯದಲ್ಲಿ ಸಾಕಷ್ಟು ಗಮನ ಕೊಡಲೇಬೇಕಾಗ್ತದೆ. ಮತ್ತೊಂದು ಕಡೆ ಕೇಂದ್ರ ಸರ್ಕಾರ ಏನು ಗೈಡ್ಲೈನ್ಸ್ ಕೊಡುತ್ತೆ ಅದನ್ನು ರಾಜ್ಯವೂ ಕೂಡ ಫಾಲೋ ಮಾಡಲೇಬೇಕು.